ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ. ಹೋಪ್ ಟಿವಿ ಕನ್ನಡ ಚಾನಲನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ವೀಕ್ಷಕರಿಗೂ ಶ್ರೀಮತಿ ಅಮ್ರೋಹಿ ಸುರೇಂದ್ರ ತಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವಂಥವಳಾಗಿದ್ದೇನೆ. ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದವನ್ನು ತರಲೆಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ದೇವರಾತ್ಮನ ಪ್ರೇರೇಪಣೆಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೂ ನೀತಿವಂತನೂ ಆಗಿರುವಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಪಾದದ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ರಾಜ. ನಿನ್ನ ವಾಕ್ಯವನ್ನು ಸ್ವಾಮಿ ನಾವು ಸಾರಲು ಹೋಗುವಾಗ ಸ್ವಾಮಿ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ನಾವು ಮಾತನಾಡುವಂಥ ಮಾತುಗಳು, ನಮ್ಮ ಹೃದಯದ ಧ್ಯಾನವು, ನಮ್ಮ ಬಾಯಿಯ ಮಾತುಗಳು ಅದು ನಿನಗೆ ಮೆಚ್ಚುಗೆಯಾಗಿರಲಿ ತಂದೆಯೇ. ಕೇಳುವಂಥ ಎಲ್ಲ ವೀಕ್ಷಕರುಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು. ತೆರೆದ ಮನಸ್ಸುಳ್ಳವರಾಗಿ ಸ್ವಾಮಿ ಅವರವರ ಹೃದಯದಲ್ಲಿ ಸ್ವಾಮಿ ಈ ವಾಕ್ಯಗಳನ್ನು ಅಂಗೀಕಾರ ಮಾಡಿಕೊಂಡು ಜೀವಿಸಲಿಕ್ಕಾಗುವಂತೆ ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಈ ದಿನದ ದೇವರ ಸಂದೇಶದ ಮುಖ್ಯ ಶಿರೋನಾಮೆ ಏನೆಂಬುದಾಗಿ ನಾವು ನೋಡುವುದಾದರೆ, ಡೋಂಟ್ ಥಿಂಕ್ ಬಿಯಾಂಡ್ ವಾಟ್ ಯು ಡಿಸರ್ವ್, ಅಂದರೆ ಯೋಗ್ಯತೆಗೆ ಮೀರಿ ನಿಮ್ಮನ್ನು ನೀವು ಭಾವಿಸಿಕೊಳ್ಳಬೇಡಿರಿ ಎಂಬುದಾಗಿ. ಯಾವಾಗಲೂ ನಮಗೆ ಒಂದು ರೀತಿಯಾದಂಥ ಒಂದು ಹೆಮ್ಮೆ ಅಥವಾ ಗರ್ವ ಇರ್ತದೆ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂಥ ಒಂದು ಗರ್ವವು ನಮ್ಮಲ್ಲಿರ್ತದೆ. ಆದ್ದರಿಂದ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ಒಂದು ವಚನದಲ್ಲಿ, ರೋಮನ್ಸ್ ಚಾಪ್ಟರ್ 12 3, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ಎಂಬುದಾಗಿ. ಇಲ್ಲಿ ದೇವರ ವಾಕ್ಯವು ಸವಿಸ್ತಾರವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳಬಾರದು ಎಂಬುದಾಗಿ. ದೇವರು ಪ್ರತಿಯೊಂದೊಂದು ವಿಚಾರದಲ್ಲಿಯೂ ನಮಗೆ ಹೇಳುತ್ತಾನೆ, ಇದನ್ನು ನೀವು ಮಾಡಬಾರದು, ಈ ರೀತಿಯಾಗಿ ನೀವು ನಡೆದುಕೊಳ್ಳಬಾರದು, ಈ ರೀತಿಯಾಗಿ ನಡೆದರೆ ನಿಮಗೆ ಯಾವ ಒಂದು ಮಾರ್ಗವು ನಿಮಗೆ ಸಿಗುವಂಥದ್ದಾಗಿದೆ ಎಂಬುದಾಗಿ ದೇವರು ನಮಗೆ ಪ್ರತಿಯೊಂದೊಂದು ವಾಕ್ಯದಲ್ಲಿ ನಮಗೆ ಎಚ್ಚರಿಕೆಯ ಮಾತುಗಳನ್ನು ಆತನು ಕೊಡುವಂಥವನಾಗಿದ್ದಾನೆ. ಇಲ್ಲಿ ಅಪೊಸ್ತಲನಾದಂಥ ಪೌಲನು ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೆಯುವಾಗ ಈ ಒಂದು ವಿಷಯವನ್ನು ಆತನು ತಿಳಿಸುವಂಥವನಾಗಿದ್ದಾನೆ. ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳಬಾರದು ಎಂಬುದಾಗಿ ಆತನು ನಮಗೆ ತಿಳಿಸಿ ಹೇಳುವಂಥವನಾಗಿದ್ದಾನೆ. ಸತ್ಯವೇದದಲ್ಲಿ ಅನೇಕ ಭಾಗಗಳಲ್ಲಿ ಈ ವಿಚಾರವನ್ನು ಕುರಿತು ನಮಗೆ ಅನೇಕ ವಾಕ್ಯಗಳನ್ನು ನಾವು ನೋಡಬಹುದು. ಅದರಲ್ಲಿ ಕೆಲವರು ಮಿತಿಮೀರಿ ತಮ್ಮನ್ನು ಭಾವಿಸಿಕೊಳ್ಳುವಂಥವರಾಗಿದ್ದಾರೆ. ನಾವಿಲ್ಲ ಅಂದರೆ ಸೇವೆ ಸಾಧ್ಯವೇ ಇಲ್ಲ, ನಾವಿಲ್ಲ ಅಂದರೆ ಈ ಒಂದು ಸಭೆಯನ್ನು ಕಟ್ಟಲಿಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ, ನಾನಿಲ್ಲ ಅಂದರೆ ನನ್ನ ಕುಟುಂಬದಲ್ಲಿ ಯಾವ ಕೆಲಸಗಳು ನಡೆಯುವುದಿಲ್ಲ, ನಾನಿಲ್ಲ ಅಂದರೆ ನಾವು ಈ ಒಂದು ಸ್ಥಿತಿಗೆ ಬರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ, ನಾನು 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 ಎಂಬುದಾಗಿ ಅವರು ನಾನಾಕಾರದ ಒಂದು ಅಹಂಭಾವವನ್ನು ಅವರು ತೋರಿಸುವಂಥವರಾಗಿರ್ತಾರೆ. ಇನ್ನು ಕೆಲವರು ಅವರು ಇರುವುದು 3 ಅಡಿ ಆದರೆ ಅವರು ಮಾತನಾಡುವುದು 100 ಅಡಿ ಮಾತನಾಡುವಂಥವರಾಗಿರ್ತಾರೆ. ಇಂಥ ಮಿತಿ ಮೀರಿದ ಯೋಗ್ಯತೆಯನ್ನು ಮೀರಿಸುವಂಥ ಮಾತುಗಳನ್ನು ನೀವು ಆಡಬಾರದು ಎಂಬುದಾಗಿ ರೋಮಾಪುರದವರಿಗೆ ಬರೆದಂಥ ಒಂದು ಪತ್ರಿಕೆಯಲ್ಲಿ ಅದು ನಮಗೆ ತಿಳಿಸುವಂಥದ್ದಾಗಿರ್ತದೆ. ಹಾಗೆ ಮಾತನಾಡುವುದು ದೇವರಿಗೆ ಇಷ್ಟವಿರಲಾರ್ದಂಥ ಒಂದು ವಿಷಯವಾಗಿರುತ್ತದೆ. ಹಾಗಾದರೆ ಕೆಲವ್ರ ಬಗ್ಗೆ ನಾವು ಹೇಳಬೇಕು. ಹೇಳ್ರಿ, ನೀವು ದೇವರ ಸೇವೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ, ನೀವು ಹೇಗೆ ದೇವರ ಸೇವೆಯನ್ನು ಮಾಡ್ತಾ ಇದ್ದೀರಾ ಎಂಬುದಾಗಿ ನಾವು ಕೇಳಿದ್ರೆ ಅವರು 90% ತಮ್ಮ ಬಗ್ಗೆ ಅವರು ಮಾತನಾಡುವಂಥವರಾಗಿರ್ತಾರೆ. 10% ದೇವರ ಬಗ್ಗೆ ಅವರು ಮಾತನಾಡ್ತಾರೆ. ನಾನು ಈ ರೀತಿಯಾಗಿ ಮಾಡಿದೆ, ನಾನು ಆ ರೀತಿಯಾಗಿ ಮಾಡಿದೆ ಅಂತ ಹೇಳಿ ಕೊನೆಯಲ್ಲಿ ದೇವರು ಸಹಾಯವನ್ನು ಮಾಡಿದನು ಎಂಬುದಾಗಿ ದೇವರನ್ನು ಕುರಿತು ಅವರು ಹೇಳುವಂಥವರಾಗಿರ್ತಾರೆ. ಯಾರು ಯೋಗ್ಯತೆಗೆ ಮೀರಿ ತಮ್ಮನ್ನು ತಾವು ಭಾವಿಸಿಕೊಳ್ಳಬೇಡಿರಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ಕಟ್ಟುನಿಟ್ಟಾಗಿ ಅದು ಹೇಳುವಂಥದ್ದಾಗಿರ್ತದೆ. ಉದಾಹರಣೆಗೆ ನಾವು ಗೊಲ್ಯಾತನನ್ನು ನಾವು ನೋಡಬೇಕಾದರೆ, ಗೊಲ್ಯಾತನು ತನ್ನನ್ನು ತಾನೇ ಹೊಗಳಿಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾ ಇದ್ನು. ಇದರ ದೇವರನ್ನು ಅದನ್ನು ತೆಗಳಿ ಆತನು ಮಾತನಾಡುವುದನ್ನು ನೋಡ್ತಾನೆ. ಸೌಲನ್ನು ಹೇಳ್ತಾನೆ, ನಾನು ದೇವ ಸ್ವರೂಪನಾದಂಥ ದೇವರನ್ನ, ಜೀವ ಸ್ವರೂಪನಾದಂಥ ನನ್ನ ದೇವರನ್ನು
ತೆಗಳಲ್ಲಿ ಇವನು ಎಷ್ಟಿರವನು ಎಂಬುದಾಗಿ ಸೌಲನು ಅದನ್ನು ನೋಡುವಂಥವನಾಗಿರ್ತಾನೆ. ಆದ್ದರಿಂದ ಮತ್ತೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳಬೇಕಾದರೆ, ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ವೀರ ನಾಯಕನಾದಂಥ ಮೊಹಮ್ಮದ್ ಅಲಿ ಅವರ ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಳ್ಳುವಂಥವಳಾಗಿದ್ದೇನೆ. ಅವರು ವಿಶ್ವದಾದ್ಯಂತ 60 ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಅದರಲ್ಲಿ 57 ಸ್ಪರ್ಧೆಗಳಲ್ಲಿ ಅವರು ಗೆದ್ದು ವಿಜೇತರಾಗಿದ್ದರು. 37 ಜನ ಸ್ಪರ್ಧೆಗಳನ್ನು ಅವರು ನೆಲಕರುಳಿಸಿದಂಥ ಪ್ರತಿಭೆಯಾಗಿದ್ದರು. ಅವರು ತಮ್ಮನ್ನು ತಾವು ಬಹಳ ಶಕ್ತಿಯುತವಾದಂಥ ಒಬ್ಬ ಮನುಷ್ಯನು ನಾನು ಎಂಬುದಾಗಿ ಗರ್ವದಿಂದ ಅವರು ಹೇಳ್ಕೊಳ್ತಾ ಇದ್ರು. ಒಮ್ಮೆ ಇದೇ ರೀತಿಯಾಗಿ ಅವರು ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವರು ಆ ವಿಮಾನದಲ್ಲಿ ಕುಳಿತುಕೊಂಡ ತಕ್ಷಣ ಒಂದು ಸೀಟ್ ಬೆಲ್ಟನ್ನು ಅವರು ಹಾಕಿಕೊಳ್ಳಬೇಕಾಗಿತ್ತು. ಗಗನಸಖಿಯರು ಬಂದು ನೀವು ಖಂಡಿತವಾಗಿ ಈ ಒಂದು ಸೀಟ್ ಬೆಲ್ಟನ್ನು ಹಾಕಿಕೊಳ್ಬೇಕು ಎಂಬುದಾಗಿ ಅವರು ಹೇಳಿದಾಗ ಆತರು ಹೇಳ್ತಾರೆ, ಮೊಹಮ್ಮದ್ ಅಲಿ ಅವರು ಹೇಳ್ತಾರೆ, ನಾನು ಯಾರು ಎಂಬುದಾಗಿ ನಿನಗೆ ತಿಳಿದಿದೆಯಾ? ನಾನು ಬಹಳ ಶಕ್ತಿಯುತವಾದಂಥ ಒಬ್ಬ ಮನುಷ್ಯ, ನನಗೆ ಏನೂ ಆಗೋದಿಲ್ಲ, ನಾನು ಸೀಟ್ ಬೆಲ್ಟ್ನ ಹಾಕೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ಗಗನಸಖಿಯರು ಹೇಳ್ತಾರೆ, ನೀವು ಸೂಪರ್ ಮ್ಯಾನ್ ಆಗಿರ್ಬೋದು, ಆದರೆ ನೀವೇನು ಮಾಡಬೇಕು, ಇಲ್ಲಿ ಇರುವಂಥ ಒಂದು ನೀತಿಗಳನ್ನು ನೀವು ಅನುಸರಿಸಿ ನಡೆಯಲೇಬೇಕು. ಇಲ್ಲದಾದರೆ ಸೂಪರ್ ಮ್ಯಾನಿಗೆ ವಿಮಾನದ ಅವಶ್ಯಕತೆ ಇಲ್ಲ, ನೀವು ದಯಮಾಡಿ ಕೆಳಗಿಳಿದು ಹೋಗ್ಬಿಡ್ರಿ ಎಂಬುದಾಗಿ ಅವರು ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಮೊಹಮ್ಮದ್ ಅಲಿ ಅವರು ಹೇಳ್ತಾರೆ, ಆಗ ಮೊಹಮ್ಮದ್ ಅಲಿ ಅವರು ಮಾತನಾಡಿ, ಆಯಿತು, ನಿಮ್ಮ ಒಂದು ರೂಲ್ಸ್ ಏನಿದೆ ಅದರ ಪ್ರಕಾರವಾಗಿ ನಾನು ಹಾಕ್ಕೊಳ್ತೇನೆ ಎಂಬುದಾಗಿ ಸೀಟ್ ಬೆಲ್ಟ್ನ ಹಾಕ್ಕೊಳ್ಳೋದನ್ನು ನಾವು ನೋಡ್ತೀವಿ. ಕೆಲವೊಮ್ಮೆ ನಮ್ಮನ್ನು ಕುರಿತು ನಾವೇ ಮಿತಿಮೀರಿ ಮಾತನಾಡುವುದನ್ನು ನಾವು ನೋಡ್ತೇವೆ. ನಾವು ದೇವರ ಸೃಷ್ಟಿ ಎಂಬುದಾಗಿ ನಾವು ಮರೆತು ಬಿಡ್ತೇವೆ. ನಮ್ಮನ್ನು ನಾವೇ ಸೃಷ್ಟಿಸಿಕೊಂಡವರಂತೆ ನಾವಿರ್ತೇವೆ. ನಾವು ಯಾವಾಗಲೂ ನಮ್ಮ ಬಗ್ಗೆ ನಾವು ಹೆಚ್ಚಾಗಿ ಹೊಗಳ್ಕೊಳ್ಳೋದನ್ನು ನಾವು ನೋಡ್ತೇವೆ. ಆದ್ದರಿಂದ ಸತ್ಯವೇದವು ಇದನ್ನು ಖಂಡಿಸುವಂಥದ್ದಾಗಿರ್ತದೆ. ಇಂಥ ರೀತಿಯಾದಂಥ ನಡವಳಿಕೆಯು ಕ್ರಿಸ್ತನಿಗೆ ವಿರುದ್ಧವಾದಂಥ ನಡವಳಿಕೆ ಎಂಬುದಾಗಿ ಸತ್ಯವೇದವು ನಮಗೆ ಹೇಳುವಂಥದ್ದಾಗಿರ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಇಂತಹ ನಡವಳಿಕೆಯು ಇದೆಯೋ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು. ದೇವರು ಇಂಥ ನಡವಳಿಕೆಯನ್ನು ಖಂಡಿತವಾಗಿ ಆತನು ಮೆಚ್ಚಲು ಸಾಧ್ಯವೇ ಇಲ್ಲ. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಬರುವಂಥ ಪಾಪಗಳಲ್ಲಿ ಹೆಮ್ಮೆಯೂ ಸಹ ಒಂದು ದೊಡ್ಡದಾದಂಥ ಒಂದು ಪಾಪವಾಗಿರ್ತದೆ. ಆದುದರಿಂದ ಈ ಒಂದು ಹೆಮ್ಮೆ ಅಥವಾ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂಥದ್ದು, ನಮ್ಮನ್ನು ನಾವು ಉನ್ನತವಾಗಿ ಎಣಿಸಿಕೊಳ್ಳುವಂಥ ಗುಣಗಳೇನಾದರೂ ನಮ್ಮಲ್ಲಿದ್ದರೆ ಈ ದಿನವೇ ನಾವು ಆ ಗುಣಗಳನ್ನು ಬಿಡಬೇಕಾಗಿದೆ. ನಾನು ನನ್ನದು ಅನ್ನೋದು ಯಾವಾಗ ಬರುತ್ತದೋ ದೇವರು ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅನ್ನುವಂಥ ಅಹಂಕಾರ ಯಾರಲ್ಲಿರ್ತದೋ, ಯಾರ ಹೃದಯದಲ್ಲಿ ನಾನು ಅನ್ನುವಂಥ ಅಹಂಕಾರವು ತಾಂಡವಾಡ್ತಾ ಇರ್ತದೋ ಅಂಥವರ ಹೃದಯದಲ್ಲಿ ಯೇಸು ಕ್ರಿಸ್ತನು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ಹೆಮ್ಮೆ ಅನ್ನುವಂಥ ಪಾಪ ಯಾರ ಜೀವಿತದಲ್ಲಿ, ಯಾವ ವ್ಯಕ್ತಿಯ ಜೀವಿತದಲ್ಲಿ ಆಳ್ವಿಕೆಯನ್ನು ನಡೆಸುತ್ತದೋ ಅಂಥ ವ್ಯಕ್ತಿಗಳಲ್ಲಿ 2 ಅಪಾಯಗಳು ಸಂಭವಿಸುವಂಥದ್ದಾಗಿರುತ್ತದೆ. ಆ 2 ಅಪಾಯಗಳು ಯಾವುದೆಂಬುದಾಗಿ ನೋಡೋದಾದರೆ, ತಮ್ಮ ಯೋಗ್ಯತೆಗೆ ಮಿತಿ ಮೀರಿ ಅವರು ಭಾವಿಸ್ಕೊಳ್ತಾರೆ. ತಮ್ಮ ಯೋಗ್ಯತೆಗೆ ಮಿತಿ ಮೀರಿ ಅವರು ತಮ್ಮನ್ನು ತಾವು ಭಾವಿಸಿಕೊಳ್ಳೋದನ್ನು ನಾವು ನೋಡ್ತೇವೆ. ಮತ್ತು ಎರಡನೇದಾಗಿ, ಇತರರಿಗಿಂತ ತಾನು ಅತಿ ಪರಿಶುದ್ಧನು, ಇತರರಿಗಿಂತ ನಾವು ಸರಿ ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಬರುವಂಥದ್ದಾಗಿರ್ತದೆ. ಈ 2 ಅಪಾಯಗಳು ಆ ವ್ಯಕ್ತಿಯ ಜೀವಿತದಲ್ಲಿ ಸಂಭವಿಸುವಂಥದ್ದಾಗಿರ್ತದೆ. ಅವರಿಗಿಂತ ನಾನು ಉತ್ತಮನು, ಅವರ ಮನೆಗಿಂತ ನನ್ನ ಮನೆ ಬಹಳ ದೊಡ್ಡದಾಗಿದೆ, ಅವರ ಒಂದು ಬಳಿ ಹಣವಿಲ್ಲ, ನನ್ನಲ್ಲಿ ಅವರಿಗಿಂತ ಹೆಚ್ಚಾದ ಹಣವಿದೆ. ಆತ್ಮಿಕವಾಗಿ ನೋಡಬೇಕಾದ್ರೆ ಅವರಿಗಿಂತ ನಾನು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಅವರಿಗಿಂತ ಹೆಚ್ಚಾದ ಜ್ಞಾನವನ್ನು ನನಗೆ ದೇವರು ಕೊಟ್ಟಿದ್ದಾನೆ, ಅವರಿಗಿಂತ ಹೆಚ್ಚಾಗಿ ನಾನು ಸತ್ಯವೇದವನ್ನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಗರ್ವವು ಬರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ನಾವು ಈ ಒಂದು ಗರ್ವವನ್ನು, ನಮಗಿಂತ ಇತರರು ಉನ್ನತರು ಇರುತ್ತಾರೆ ಅನ್ನೋಂಥ ಭಾವನೆ ನಮ್ಮಲ್ಲಿ ಇರಲೇಬೇಕಾಗ್ತದೆ. ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಏನಾಗ್ತದೆ ಎಂಬುದಾಗಿ ನಮಗೆ ತಿಳಿಯದಿರುವಂಥ ವಿಚಾರವಾಗುತ್ತದೆ. ಏನಾದರೂ ನಮಗೆ ತಲಾಂತುಗಳು ಇದ್ದ ಪಕ್ಷದಲ್ಲಿ ಅದು ದೇವರಿಂದ, ದೇವರ ಕೃಪೆಯಿಂದ ಅದು ನಮಗೆ ಸಿಕ್ಕಿದೆ ಅನ್ನುವಂಥ ಕೃತಜ್ಞತೆಯ ಭಾವನೆ ನಮ್ಮಲ್ಲಿ ಇರಬೇಕಾಗುತ್ತದೆ. ಇಲ್ಲವಾದರೆ
ದೇವರು ನಮಗೆ ಕೊಟ್ಟಿರುವಂಥ ತಲಾಂತನ್ನು ತೆಗೆದು ಮತ್ತೊಬ್ಬರಿಗೆ ಆತನು ಕೊಡುವಂಥವನಾಗಿರ್ತಾನೆ. ಆದ್ದರಿಂದ ದೇವರ ನಾಮವನ್ನು ನಾವು ಮಹಿಮೆ ಪಡಿಸಬೇಕು. ನಮ್ಮನ್ನು ನಾವು ಹೊಗಳಿಕೊಳ್ಳೋದಕ್ಕಿಂತ ದೇವರ ನಾಮವನ್ನು ನಾವು ಮಹಿಮೆಯನ್ನು ಪಡಿಸುವಂಥವರಾಗಿರಬೇಕು. ಮತ್ತೊಂದು ಉದಾಹರಣೆಯನ್ನು ನಾವು ನೋಡಿಕೊಳ್ಬೇಕಾದ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್, ಒಬ್ಬ ದೊಡ್ಡ ರಾಜನು ನಮ್ಮ ಭಾರತ ದೇಶದ ವಾಯುವ್ಯ ಭಾರತದ ಎಲ್ಲ ಒಂದು ರಾಜ್ಯಗಳನ್ನು ಗೆದ್ದುಕೊಂಡಂಥ ಒಬ್ಬ ದೊರೆ, ಎಲ್ಲವನ್ನ ಶಕ್ತಿಯುತವಾದಂಥ ಎಲ್ಲ ರಾಜರುಗಳನ್ನು ಸೋಲಿಸಿ ಅನೇಕ ಭಾರತದ ರಾಜ್ಯಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದ ಅಲೆಕ್ಸಾಂಡರ್ ದಿ ಗ್ರೇಟ್. ಆದರೆ ಆತನು ಸಾಯುವ ವೇಳೆಯಲ್ಲಿ ಒಂದು ಸ್ಟೇಟ್ಮೆಂಟ್ನ ಆತನು ಮಾಡ್ತಾನೆ, ನನ್ನ ಕೈಗಳನ್ನು ನೀವು ಏನು ಮಾಡಬೇಕು, ಆ ಕಫಿನ್ ಬಾಕ್ಸಿಂದ ನೀವು ಹೊರಗಡೆ ಹಾಕಬೇಕು ಎಂಬುದಾಗಿ. ಆವಾಗ ಕೇಳ್ತಾರಂತೆ, ಯಾಕೆ ನೀವು ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಇದ್ದೀರಾ ಎಂಬುದಾಗಿ ಹೇಳಿದಾಗ, ನಾನು ಸತ್ತಾಗ ಏನನ್ನೂ ತೆಗೆದುಕೊಂಡು ಹೋಗೋದಕ್ಕಾಗ್ತಾ ಇಲ್ಲ. ನಾನು ಯಾವ ರೀತಿಯಾಗಿ ಬರಿಗೈಯಲ್ಲಿ ಬಂದನೋ ಅದೇ ರೀತಿಯಾಗಿ ಬರೀ ಕೈಯಲ್ಲಿ ನಾನು ಹಿಂದಿರುಗುತ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳುವ ಆತನಾಗಿದ್ದಾನೆ. ನಾವು ಏನನ್ನೂ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಅನೇಕರು ಭಾವಿಸ್ತಾರೆ ನನ್ನಿಂದ ಎಲ್ಲ ನಾನು ಎಂಬುದಾಗಿ. ಎಲ್ಲವನ್ನು ಸಂಪಾದನೆ ಮಾಡಿದ್ಮೇಲೆ ಅದನ್ನು ಅನುಭವಿಸೋದಕ್ಕೆ ನಮಗೆ ಆಗೋದಿಲ್ಲ. ಆ ರೀತಿಯಾದಂಥ ಕಷ್ಟಗಳು, ಕಾರ್ಪಣ್ಯಗಳು ಅಥವಾ ರೋಗಗಳು ನಮ್ಮನ್ನು ಕಾಡುವಂಥದ್ದಾಗಿರ್ತದೆ. ಅನೇಕ ವಿಶ್ವಾಸಿಗಳು ಸಹ ಆತ್ಮಿಕವಾಗಿ ಅವರು ಭಾವಿಸ್ಬಿಡ್ತಾರೆ, ನಾನು ಒಬ್ಬ ಒಳ್ಳೆಯ ವಿಶ್ವಾಸಿ, ಸಭೆಯಲ್ಲಿ ಎಲ್ಲ ವಿಶ್ವಾಸಿಗಳಿಗಿಂತ ನಾನು ಅತಿ ವಿಶ್ವಾಸದಲ್ಲಿ ನಾನು ನಿಂತುಕೊಂಡಿದ್ದೇನೆ, ನಾನು ಸಭೆಯ ಹಿರಿಕನಾಗಿ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ನಾನು ಕೊಡುವಂತಹ ಹೆಚ್ಚಾದ ದಶಮ ಭಾಗದಿಂದ ಮಾತ್ರ ಈ ಸಭೆಯು ನಡೀತಾ ಇದೆ. ಇಂಥ ಒಂದು ಆತ್ಮಿಕವಾದಂಥ ಒಂದು ಗರ್ವವು, ಇಂಥ ಒಂದು ಆತ್ಮಿಕವಾದಂಥ ತನ್ನ ಯೋಗ್ಯತೆಗೆ ಮಿತಿ ಮೀರಿದಂಥ ಮಾತುಗಳನ್ನು ನಾವು ಕೆಲವೊಮ್ಮೆ ನಾವು ಆಡ್ತೀವಿ. ಆದ್ದರಿಂದ ಗರ್ವ ಯಾವಾಗಲೂ ನಮ್ಮನ್ನು ನಾಶನದತ್ತ ಅದು ನಡೆಸುವಂಥದ್ದಾಗಿರ್ತದೆ. ಆದ್ದರಿಂದ ಈ ಗರ್ವವು ಒಳ್ಳೆಯದಲ್ಲ. ನಿಮ್ಮನ್ನು ನೀವು ಮಿತಿಯಾಗಿ ನೀವು ಭಾವಿಸಿಕೊಳ್ಳಬೇಡ್ರಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿರ್ತದೆ. ನಮ್ಮ ಮೂಲಕ ದೇವರು ಈ ಸಭೆಗೆ ಸಹಾಯವಾಗುತ್ತದೆ. ನಮ್ಮ ಹೊರತು ಸಭೆ ಉಂಟಾಗಲಿಲ್ಲ ಎಂಬುದಾಗಿ ನಾವು ನೆನೆಸಬಾರ್ದು. ನಮ್ಮ ಸಹಾಯದ ಮೂಲಕವಾಗಿ ದೇವರು ಈ ಸಭೆಯನ್ನು ನಡೆಸುತ್ತಾ ಇದ್ದಾನೆ. ನಾವು ಸಹ ದೇವರ ಸೇವೆಯಲ್ಲಿ ಒಬ್ಬ ಭಾಗಿಗಳಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಭಾವಿಸಿಕೊಳ್ಳಬೇಕು. ಕ್ರಿಸ್ತನು ತನ್ನ ರಕ್ತದಿಂದ ಸಂಪಾದಿಸಿಕೊಂಡಂಥ ಸಭೆಯು ಇದಾಗಿರ್ತದೆ. ನಾವು ಮಾಡಿದ್ದು, ನಾವು ಮಟ್ಟಿದ್ದು, ನಾವು ಕಟ್ಟಿದ್ದು ಎಂಬುದಾಗಿ ನಾವು ಹೇಳಿಕೊಳ್ಳೋದಕ್ಕೆ ಅದು ಸಾಧ್ಯವೇ ಇಲ್ಲ. ನಾವೆಲ್ಲರೂ ಯೇಸು ಕ್ರಿಸ್ತನವರು. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಹಾಗಿರುವಲ್ಲಿ ನಾವು ನಮ್ಮದು, ನಾನು ಮಾಡಿದ್ದು, ನಾನು ತೆಗೆದುಕೊಂಡು ಬಂದದ್ದು ನನ್ನಿಂದಲೇ ಆಗಾಯಿತು ಎಂಬುದಾಗಿ ನಾವು ಹೇಗೆ ಹೇಳೋದಕ್ಕೆ ಸಾಧ್ಯವಿದೆ? ಆದ್ದರಿಂದ ನಿಮ್ಮನ್ನು ನೀವು ಹೆಚ್ಚಾಗಿ ನೀವು ಭಾವಿಸಿಕೊಳ್ಳಬೇಡ್ರಿ ಎಂಬುದಾಗಿ ದೇವರ ವಾಕ್ಯವು ಅದು ನಮಗೆ ತಿಳಿಸುವಂಥದ್ದಾಗಿರ್ತದೆ. ಮತ್ತೊಂದು ಸತ್ಯವೇದದಿಂದ ಒಂದು ಉದಾಹರಣೆಯನ್ನು ನಾವು ನೋಡಿಕೊಳ್ಳೋಣ. ಸಂಸೋನನ ವಿಚಾರದಲ್ಲಿ ನಾವು ಉದಾಹರಣೆಯನ್ನು ನಾವು ನೋಡಿಕೊಳ್ಳೋಣ. ಸಂಸೋನನು ಎಂಬುದಾಗಿ ಹೇಳಬೇಕಾದ್ರೆ ಬಹಳ ಶಕ್ತಿಯುತವಾದಂಥ ಒಬ್ಬ ಮನುಷ್ಯನಾಗಿದ್ದನು ಆತನು. ಸಂಸೋನನು ಸಿಂಹನನ್ನು ತನ್ನ ಕೈಗಳಲ್ಲಿ ಏನೂ ಇಲ್ಲದೆ ಹೋತ ಮರಿಯನೋ ಎಂಬಂತೆ ಆತನು ಸೀಳಿಬಿಟ್ಟನು ಎಂಬುದಾಗಿ ಆತನ ವಿಚಾರವಾಗಿ ಬರೆಯಲ್ಪಟ್ಟಿದೆ. 300 ನರಿಗಳನ್ನ ಒಂದಕ್ಕೊಂದು ಬಾಲವನ್ನು ಕಟ್ಟಿ ಫಿಲಿಸ್ಟಿಯರ ಹೊಲದಲ್ಲಿ ಆತನು ಬಿಟ್ಟಾತನು. ಎಂಥ ಶಕ್ತಿಯುತವಾದಂಥ ಒಬ್ಬ ಮನುಷ್ಯನಾಗಿದ್ದನು. ಕತ್ತೆಯ ದವಡೆಯ ಮೂಳೆಯಿಂದ ಸಾವಿರಾರು ಸೈನಿಕರನ್ನು ಹೊಡೆದು ಸಾಯಿಸಿದಂಥ ಒಬ್ಬ ಶಕ್ತಿಯುತವಾದಂಥ ಒಬ್ಬ ಮನುಷ್ಯನು ಸಂಸೋನನಾಗಿದ್ದನು. ಸತ್ಯವೇದದಲ್ಲಿ ಇದು ಬಹಳ ಅತ್ಯಂತ ಅದ್ಭುತವಾದಂಥ ಎಚ್ಚರಿಕೆಯ ಒಂದು ಕಥೆಯಾಗಿರ್ತದೆ ಮತ್ತು ದುರಂತದ ಒಂದು ಕಥೆಯಾಗಿರ್ತದೆ. ಈ ಒಂದು ಸಂಸೋನನ ವಿಚಾರದಲ್ಲಿ ಬಹಳ ದುರಂತವಾಗಿ ಆತನು ಅಂತ್ಯವನ್ನು ಕಾಣುವಂತನಾಗಿರ್ತಾನೆ. ಆದರೆ ಸಂಸೋನನ ಜೀವಿತ ಪ್ರಾರಂಭ ಹೇಗೆ ಆಯಿತು, ಅದು ಹೇಗೆ ಅಂತ್ಯವನ್ನು ಕಾಣ್ತು ಎಂಬುದಾಗಿ ನಾವು ನೋಡಬೇಕಾದ್ರೆ, ಸಂಸೋನನು ಹುಟ್ಟಿದ ಸಮಯದಲ್ಲೇ ದೇವರು ಹೇಳ್ತಾನೆ, ದೇವರು ಅವನನ್ನು ನನಗೋಸ್ಕರವಾಗಿ ಈ ಒಂದು ಮಗುವನ್ನು ನಾನು ಪ್ರತಿಷ್ಠಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ದನು. ಇಸ್ರಾಯೇಲರನ್ನು
ಫಿಲಿಸ್ಟೀರಿಯಿಂದ ಬಿಡಿಸುವಾತನು ಈತನೇ ಎಂಬುದಾಗಿ ದೇವರು ಇವನ ವಿಚಾರವಾಗಿ ಹೇಳಿದ್ದನು. ಅನೇಕ ದೇವರು ಕೊಟ್ಟಂಥ ಶಕ್ತಿಯನ್ನು ಈ ಸಂಸೋನನು ತನ್ನ ಕ್ರೀಡೆಗಳಿಗೋಸ್ಕರವಾಗಿ ಉಪಯೋಗ ಮಾಡಿಕೊಳ್ತಾನೆ. ಇದು ದೇವರ ದೃಷ್ಟಿಯಲ್ಲಿ ಬಹಳ ಕೆಟ್ಟದಾಗಿ ಅದು ಕಾಣುವಂಥದ್ದಾಗಿರ್ತದೆ. ತಾನು ಬಹಳ ಶಕ್ತಿವಂತನು ಎಂಬುದಾಗಿ ಆತನು ತನ್ನನ್ನು ತಾನು ಅಂದುಕೊಳ್ಳೋದನ್ನು ನಾವು ನೋಡ್ತೀವಿ. ದೇವರು ಮುಂದಾಗಿ ಹೇಳಿದ್ದನು, ಈ ಹುಡುಗನನ್ನು ನನ್ನ ಸೇವೆಗೋಸ್ಕರವಾಗಿ ನಾನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಆದಾಗ್ಯೂ ಸಹ ಸಂಸೋನನೇನು ಮಾಡ್ತಾನೆ, ತನ್ನ ಒಂದು ಶಕ್ತಿಯನ್ನು ತನ್ನ ಒಂದು ಕ್ರೀಡೆಗಳಿಗೋಸ್ಕರವಾಗಿ ಉಪಯೋಗವನ್ನು ಮಾಡ್ಕೊಳ್ತಾನೆ. ತನ್ನ ಶಕ್ತಿಯನ್ನು ನಂಬಿ ಆತನು ಫಿಲಿಸ್ಟಿಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಲು ಆತನು ಹೋಗುವುದನ್ನು ನಾವು ನೋಡ್ತೇವೆ. ಅನೇಕ ಬಾರಿ ಆತನು ತನ್ನ ಬಲದ ಗರ್ವದಿಂದ ಮಾಡಿಕೊಂಡಂಥ ತೊಂದರೆಗಳಿಂದ ದೇವರು ಅವನನ್ನು ಬಿಡಿಸಿದ್ದನು. ಆದಾಗ್ಯೂ ಸಹ ಈ ಒಂದು ಸಂಸೋನನು ತನ್ನ ಬಲದ ಮೇಲೆ ಹೆಚ್ಚಾಗಿ ಆತನು ಗರ್ವ ಪಡುವುದನ್ನು ನಾವು ನೋಡ್ತೇವೆ. ನಮ್ಮ ಬಲ ಇದ್ದರೆ ನಾನು ಏನು ಬೇಕಾದ್ರೂ ನಾನು ಸಾಧಿಸ್ತೀನಿ ಅನ್ನುವಂಥ ಜನಗಳು ಈ ಲೋಕದಲ್ಲಿ ಬಹಳಷ್ಟು ಇದ್ದಾರೆ. ನನ್ನ ಶಕ್ತಿಯಿಂದಲೇ ನಾನು ಪ್ರತಿಯೊಂದೊಂದನ್ನು ನಾನು ಕೊಂಡುಕೊಳ್ಳಲು ಶಕ್ತನಾಗಿದ್ದೇನೆ, ನನ್ನ ಬಳಿ ಅಷ್ಟೊಂದು ಹಣವಿದೆ, ಆದುದರಿಂದ ನಾನೇನು ಮಾಡ್ತೀನಿ, ಬಹಳಷ್ಟು ನನಗೆ ಬೇಕಾದದ್ದನ್ನು ನಾನು ಕೊಂಡುಕೊಳ್ತೀನಿ ಅನ್ನುವಂಥದ್ದನ್ನು, ದೇವ್ರನ್ನ ಬೇಕಾದ್ರೆ ನಾನು ಕೊಂಡುಕೊಳ್ಳಬಲ್ಲೆ ಅನ್ನುವಂಥ ಮಾತುಗಳನ್ನು ನಾವು ಹಣವಂತರ ಬಾಯಿಯಲ್ಲಿ ಕೇಳುವಂಥವರಾಗಿದ್ದೇವೆ. ಆದುದರಿಂದ ದೇವರು ಇಲ್ಲಿ ಹೇಳ್ತಾನೆ, ನಿನ್ನ ಯೋಗ್ಯತೆಗೆ ಮೀರಿ ನಿನ್ನನ್ನು ನೀನು ನೆನೆಸಿಕೊಳ್ಳಬೇಡ. ಯಾವನಾದರೂ ಅಲ್ಪನಾಗಿದ್ದರೆ, ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿಕೊಂಡವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂಥದ್ದಾಗಿರ್ತದೆ. ನಮ್ಮ ಉಸಿರು ಹೋಗಲು ನಾವು ಯಾವುದಕ್ಕೂ ಶಕ್ತರಾಗುವುದಿಲ್ಲ. ನಮ್ಮ ಉಸಿರು ನಿಂತು ಹೋಗ್ಬಿಟ್ರೆ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಮನುಷ್ಯನ ಕಾರ್ಯಗಳೆಲ್ಲವೂ ಆ ದಿನಕ್ಕೆ ಅದು ಕೊನೆಯಾಗುವಂಥದ್ದಾಗಿರ್ತದೆ. ಮನುಷ್ಯರಾದಂಥ ನಾವು ದೇವರ ಸೃಷ್ಟಿಯಾಗಿದ್ದೇವೆ. ನಾವು ದೇವರ ಸೃಷ್ಟಿಗಳಾದಂಥ ನಾವು ಮನುಷ್ಯರು, ನಾವು ಏನನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಸಹಾಯವಿಲ್ಲದೆ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮನ್ನು ನಾವು ಹೆಚ್ಚಿಗೆ ಅಂತ ನಾವು ಯಾವ ರೀತಿಯಾಗಿ ಭಾವಿಸಿಕೊಳ್ಳೋದು? ಯಾಕೆಂದರೆ ಪ್ರತಿಯೊಂದೊಂದು ಏನೇನಿದೆ, ಪ್ರತಿಯೊಂದೊಂದು ಇದೆಲ್ಲವೂ ದೇವರಿಂದ ಬಂದಂಥ ಒಂದು ಆಶೀರ್ವಾದವಾಗಿರೋದರಿಂದ ನಾವು ನಮ್ಮನ್ನು ನಾವು ಯಾವ ರೀತಿಯಾಗಿ ನಾವು ಹೆಚ್ಚಿಸ್ಕೊಳ್ಬೇಕು, ನಾವು ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಬಾರ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರತಿಯೊಂದೊಂದು ಹಂತದಲ್ಲಿಯೂ ಅದು ನಮಗೆ ತಿಳುವಳಿಕೆಯನ್ನು ನೀಡುವಂಥದ್ದಾಗಿರ್ತದೆ. ಅದು ನಮ್ಮನ್ನು ಮಾರ್ಗದರ್ಶನವನ್ನು ಮಾಡುವಂಥದ್ದಾಗಿರ್ತದೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ಇದು ಹೇಳುವಂಥದ್ದಾಗಿರ್ತದೆ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಎಂಬುದಾಗಿ ಅದರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ತೀವಿ. ಅಹಂಕಾರಿಗಳಾಗಲಿ, ತನ್ನನ್ನು ತಾನೇ ಉಚ್ಚ ಭಾವದಿಂದ ತನ್ನನ್ನು ಭಾವಿಸಿಕೊಳ್ಳುವಂಥವರಾಗಲಿ ದೇವರಿಗೆ ಇಷ್ಟವಿರಲಾರ್ದಂಥ ಒಂದು ಕಾರ್ಯವು ಇದಾಗಿರ್ತದೆ. ಅನೇಕ ವಿಚಾರಗಳು ದೇವರಿಗೆ ಇಷ್ಟವಿಲ್ಲ, ಅದರಲ್ಲಿ ಈ ಒಂದು ವಿಚಾರವೂ ಸಹ ದೇವರಿಗೆ ಇಷ್ಟ ಇರಲಾರದೇ ಇರುವಂಥ ಒಂದು ಕಾರ್ಯವಾಗಿರ್ತದೆ. ಆದ್ದರಿಂದ ನಮ್ಮನ್ನು ನಾವು ಅಲ್ಪರಾಗಿದ್ದೇವೆ, ನಮ್ಮನ್ನು ನಾವು ದೊಡ್ಡವರು ಎಂಬುದಾಗಿ ಭಾವಿಸಿಕೊಳ್ಳುವಂಥದ್ದು, ನಮ್ಮನ್ನು ನಾವೇನು ಮಾಡ್ತಾಯಿದ್ದೀವಿ, ನಮ್ಮನ್ನು ನಾವೇ ಮೋಸವನ್ನುಗೊಳಿಸಿಕೊಳ್ಳುವಂತೆ ನಾವು ಮಾಡ್ತಾಯಿದ್ದೀವಿ. ಆದುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇಲ್ಲಿ ಕಲಿಯಬೇಕಾದಂಥ ಒಂದು ಪಾಠ ಏನಪ್ಪ ಅಂತಂದರೆ, ನಮ್ಮನ್ನು ನಾವು ಇನ್ನೂ ಹೆಚ್ಚಾಗಿ ಭಾವಿಸಿಕೊಳ್ಳೋದನ್ನು ನಾವು ಬಿಡಬೇಕು. ನಮ್ಮಲ್ಲಿ ಕ್ರಿಸ್ತನು ಹೆಚ್ಚಳಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು, ನಾವು ತಗ್ಗಿಸಲ್ಪಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಯಾವಾಗ ದೇವರನ್ನು ನಾವು ಹೆಚ್ಚಿಸ್ತಾ ಇರ್ತೀವೋ, ನಮ್ಮನ್ನು ನಾವು ತಗ್ಗಿಸ್ತಾ ಇರ್ತೀವೋ, ದೇವರು ನಮ್ಮನ್ನು ತನ್ನ ಕೈಗಳಿಂದ ಹಿಡಿದು ನಮ್ಮನ್ನು ಮೇಲಕ್ಕೆ ಆತನು ತರುವಾತನಾಗಿದ್ದಾನೆ, ಆತನು ನಮ್ಮನ್ನು ಹೆಚ್ಚಿಸುವಾತನಾಗಿದ್ದಾನೆ. ಈ ಒಂದು ವಿಚಾರವನ್ನು ಕುರಿತಾಗಿ ಯೇಸು ಕ್ರಿಸ್ತನು ನಮಗೆ ಮುಖ್ಯ ಉದಾಹರಣೆಯಾಗಿದ್ದಾನೆ. ಆತನು ದೇವ ಸ್ವರೂಪನಾಗಿದ್ದರು, ದೇವರ ಸ್ವರೂಪದಲ್ಲಿದ್ದರು, ದೇವರ ಪ್ರೀತಿಯ ಮಗನಾಗಿದ್ದರು, ದೇವರಿಗೆ ಸರಿಸಮಾನನಾಗಿದ್ದರು. ಅಂಥ ಅಮೂಲ್ಯವಾದ ಪದವಿಯನ್ನು ಬಿಟ್ಟುಕೊಡೆನು ಎಂದೆಣಿಸದೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು.
ಯಾರ ರೂಪವನ್ನಂತೆ? ದಾಸನ ರೂಪದಲ್ಲಿ ಆತನು ಧರಿಸಿಕೊಂಡು ಬಂದನು. ಆ ಒಂದು ಗೋದಲಿಯಲ್ಲಿ ಜನಿಸಿದನು ಆತನು. ಆ ಒಂದು ಕಷ್ಟಕರವಾದಂಥ ರೀತಿಯಲ್ಲಿ ಆತನು ತನ್ನ ಸೇವೆಯನ್ನು ಆತನು ಪ್ರಾರಂಭ ಮಾಡೋದನ್ನು ನಾವು ನೋಡ್ತೀವಿ. ದಾಸನ ರೂಪವನ್ನು ಈಗ ನಮಗೆ ಎಷ್ಟೊಂದು ಹಣ ಆಸ್ತಿ ಎಲ್ಲವೂ ಇದ್ಕೊಂಡು ನೀವು ಸ್ವಲ್ಪ ಸಭೆಯಲ್ಲಿ ನೀವು ಸ್ವಲ್ಪ ಕಾಣಿಕೆ ಎತ್ತುವಂಥ ಕೆಲಸವನ್ನು ಮಾಡ್ರಿ ಅಂದರೆ ನಾವು ಮಾಡೋಕ್ಕಾಗೋದಿಲ್ಲ. ನಾನು ಇಷ್ಟು ದೊಡ್ಡ ಶ್ರೀಮಂತ, ನನಗೆ ಕಾಣಿಕೆಯನ್ನು ಎತ್ತೋದಕ್ಕೆ ಇಲ್ಲಿ ಹೇಳ್ತಾರೆ ಎಂಬುದಾಗಿ ನಾವು ಮನಸ್ಸಿನಲ್ಲಿ ನಾವು ಅಂದ್ಕೊಂಡ್ಬಿಡ್ತೀವಿ. ನಮ್ಮನ್ನು ನಾವೇನು ಮಾಡಿಬಿಡ್ತೀವಿ? ದೇವರಿಗಿಂತ ಉನ್ನತವಾದಂಥ ಸ್ಥಾನಕ್ಕೆ ನಮ್ಮನ್ನು ನಾವು ತೆಗೆದುಕೊಂಡು ಹೋಗ್ಬಿಡ್ತೀವಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದೊಂದು ಕಾರ್ಯಗಳು ಸಭೆಯಲ್ಲಿ ಚಿಕ್ಕ ಕಾರ್ಯವಾಗಿರಲಿ ಅದು ದೊಡ್ಡ ಕಾರ್ಯವಾಗಿರಲಿ ದೇವರಿಗೆ ಮಹಿಮೆ ತರುವಂಥ ಕಾರ್ಯಗಳನ್ನು ನಾವು ಮಾಡಬೇಕು. ಇಲ್ಲಿ ಯೇಸು ಸ್ವಾಮಿಯು ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಆತನು ಧರಿಸಿಕೊಳ್ಳೋದನ್ನು ನಾವು ನೋಡ್ತೇನೆ. ಮನುಷ್ಯನಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಾನು ತಗ್ಗಿಸಿಕೊಂಡನು. ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ. ಎಷ್ಟು ತನ್ನನ್ನು ತಾನು ತಗ್ಗಿಸ್ಕೊಂಡು ಅಂತಂದರೆ, ಶಿಲುಬೆ ಮರಣನ ಆಯಿತು ಸ್ವಾಮಿ, ಅಂಥ ಮರಣವನ್ನು ಸಹ ನಾನು ಹೊಂದೋದಕ್ಕೆ ನಾನು ಸಿದ್ಧವಾಗಿದ್ದೇನೆ ಎಂಬುದಾಗಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳೋದನ್ನು ನಾವು ನೋಡ್ತೀವಿ. ಮನುಷ್ಯನ ಅವತಾರವನ್ನು ತಾಳಿ ತನ್ನನ್ನು ತಾನು ತಗ್ಗಿಸಿಕೊಳ್ಳೋದನ್ನು ನಾವು ನೋಡ್ತೀವಿ. ಯೇಸು ಕ್ರಿಸ್ತನು ಪ್ರತಿಯೊಂದೊಂದು ವಿಚಾರದಲ್ಲಿಯೂ ನಮಗೆ ಮಾದರಿಯನ್ನು ತೋರಿಸಿಕೊಟ್ಟು ಹೋಗಿದ್ದಾನೆ. ತನ್ನ ಹೆಜ್ಜೆಯ ಜಾಡನ್ನು ನಮಗೋಸ್ಕರವಾಗಿ ಆತನು ಬಿಟ್ಟು ಹೋಗಿದ್ದಾನೆ. ನಾವು ಸಹ ಆತನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯಬೇಕು ಎಂಬುದಾಗಿ ಆತನು ನಮಗೆ ಕಲಿಸಿಕೊಟ್ಟು ಹೋಗಿದ್ದಾನೆ. ಆದ್ದರಿಂದ ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನನ್ನು ತಾನೇ ತಗ್ಗಿಸಿಕೊಂಡನು, ತನ್ನ ತನವನ್ನು ಬಿಟ್ಟು ಆತನು ಯಾವ ರೀತಿಯಾಗಿ ದಾಸನ ರೂಪವನ್ನು ತಾಳಿ ಬಂದನೋ ಅದೇ ರೀತಿಯಾಗಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು. ಅನೇಕ ಸಭೆಗಳಲ್ಲಿ ನಾನು ಒಂದು ಸಭೆಗಳಿಗೆ ಹೋದಾಗ ಪಾದ ತೊಳೆಯುವಂಥ ಸಂಸ್ಕಾರದಲ್ಲಿ ನಾವು ಪಾಲ್ಗೊಂಡಾಗ ಅನೇಕರು ಏನು ಮಾಡ್ತಾರಪ್ಪ ಅಂತಂದರೆ, ತಮಗೆ ಇಷ್ಟವಾದಂಥ ವ್ಯಕ್ತಿಗಳನ್ನು ಆಯ್ದುಕೊಂಡು ಅವರಿಗೆ ಸರಿಸಮಾನರಾದಂಥ ವ್ಯಕ್ತಿಗಳ ಪಾದಗಳನ್ನು ಮಾತ್ರ ಅವರು ತೊಳೆಯುವಂಥವರಾಗಿದ್ದಾರೆ. ಆದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡವರಾದಂಥ ನಾವು ಇಂತಹ ಕಾರ್ಯಗಳನ್ನು ನಾವು ಮಾಡಬಾರ್ದು. ಯಾರಿಗೆ ಪಾದವನ್ನು ತೊಳೆಯಬೇಕು ಎಂಬುದಾಗಿ ಮೊದಲೇ ತೀರ್ಮಾನ ಮಾಡಿಕೊಳ್ಬೇಡ್ರಿ. ದೇವರು ನಿಮ್ಮನ್ನು ಯಾರಿಗೆ ಪಾದವನ್ನು ತೊಳೆಯಬೇಕು ಎಂಬುದಾಗಿ ನಿಮಗೆ ಮನಸ್ಸಿನಲ್ಲಿ ಹುಟ್ಟಿಸ್ತಾರೋ ಅವರಿಗೆ ನಿಮ್ಮ ಪಾದಗಳನ್ನು ತೊಳೆಯಿರಿ. ನಿಮಗಿಂತ ಕೆಳಮಟ್ಟದಲ್ಲಿರೋರ ಪಾದಗಳನ್ನು ತೊಳೆಯಿರಿ. ಯೇಸು ಸ್ವಾಮಿ ತನ್ನನ್ನು ತಾನು ತಗ್ಗಿಸ್ಕೊಂಡು ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವಷ್ಟು ಆತನು ದೀನನಾದದ್ದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ದಿನದಲ್ಲಿ ದೇವರು ನಿಮಗೆ ಕರೆಯನ್ನು ಕೊಡ್ತಾ ಇದ್ದಾನೆ. ಯೋಗ್ಯತೆಗೆ ಮೀರಿ ನಿಮ್ಮನ್ನು ನೀವು ಭಾವಿಸ್ಕೊಳ್ಬೇಡ್ರಿ, ನಿಮ್ಮನ್ನು ನೀವು ಮೋಸಗೊಳಿಸ್ಕೊಳ್ಬೇಡ್ರಿ, ನಿಮ್ಮನ್ನು ನೀವು ಹೆಚ್ಚಿಸ್ಕೊಳ್ಬೇಡ್ರಿ, ಹೆಮ್ಮೆಯಿಂದ ನಿಮ್ಮನ್ನು ನೀವು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಡ್ರಿ. ನಿಮ್ಮನ್ನು ನೀವೇನು ಮಾಡ್ಕೊಳ್ರಿ, ತಗ್ಗಿಸಿಕೊಳ್ರಿ ಎಂಬುದಾಗಿ ದೇವರು ಈ ದಿನದಲ್ಲಿ ನಿಮಗೆ ತಿಳಿಸುವಂಥವನಾಗಿದ್ದಾನೆ. ಆದುದರಿಂದ ನಾವೆಲ್ಲರೂ ನಮ್ಮ ಮನಸ್ಸುಗಳನ್ನು ನಾವು ಪ್ರಶ್ನೆಯನ್ನು ಮಾಡಿಕೊಳ್ಳೋಣ. ನಾನು ನಿಜವಾಗಲೂ ಇಂಥ ಹೆಮ್ಮೆಯ ಗುಣ ನನ್ನಲ್ಲಿದೆಯಾ? ಈ ರೀತಿಯಾದಂಥ ತಗ್ಗಿದ ಮನೋಭಾವನೆ ನನ್ನಲ್ಲಿದೆಯಾ? ಈ ರೀತಿಯಾದಂಥ ಹೆಮ್ಮೆ ನನ್ನಲ್ಲಿದೆಯಾ? ಅವೆಲ್ಲವನ್ನುಗಳನ್ನು ಬಿಟ್ಟು ಯೇಸು ಕ್ರಿಸ್ತನಂತೆ ನನ್ನನ್ನು ನಾನು ತಗ್ಗಿಸಿಕೊಳ್ಳೋಣ ಎಂಬುದಾಗಿ ನಾವು ತೀರ್ಮಾನವನ್ನು ಮಾಡಿಕೊಳ್ಳೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀತಿ ಸ್ವರೂಪನೂ ಸತ್ಯ ಸ್ವರೂಪನೂ ಆದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈಗ ತಾನೇ ಹಂಚಿದಂಥ ವಾಕ್ಯಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು ರಾಜ. ಮಿತಿಮೀರಿ ತನ್ನನ್ನು ತಾನು ಭಾವಿಸಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ಈ ದಿನದಲ್ಲಿ ತಿಳಿಸಿಕೊಟ್ಟಿದೆ ತಂದೆ. ನಮ್ಮನ್ನು ನಾವು ಪ್ರಶ್ನಿಸಿಕೊಂಡವರಾಗಿ ನಿನಗಿಂತ ಹೆಚ್ಚಾಗಿ ನಮ್ಮನ್ನು ಮಿತಿಮೀರಿ ನಾವು ಭಾವಿಸಿಕೊಳ್ಳದೆ ಸ್ವಾಮಿ, ನಮ್ಮನ್ನು ನಾವು ತಗ್ಗಿಸಿಕೊಂಡು ತಗ್ಗಿದ ಹೃದಯದಿಂದ ಸ್ವಾಮಿ ನಿನ್ನ ಬಳಿಗೆ ಬರಲಿಕ್ಕಾಗುವಂತೆ ಆಶೀರ್ವದಿಸಿ ಬಲಪಡಿಸಿ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೆನ್.